ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ ಇರುತ್ತೆ. ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದು 3-4 ಡೇಸ್ ಆಗಿತ್ತಂತ ಅನಿಸುತ್ತೆ. ಏನೋ ವ್ಲಾಗೇ ಶೂಟ್ ಮಾಡಿರಲಿಲ್ಲ ನಾನು. ಏನು ಮಾಡಬೇಕಂತನೂ ಗೊತ್ತಾಗ್ತಾನೂ ಇರಲಿಲ್ಲ. ಸುಮ್ಮನೆ ಕೂತ್ಕೊಂಡಿದ್ದೆ. ಆಮೇಲೆ ಐ ಥಾಟ್ ಯಾಕೆಂದರೆ ಪಾಪದು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ಗೆ ಡ್ರೆಸ್ಸು ಅದು ಇದು ಎಲ್ಲ ಕೊಟ್ಟಿದ್ರ, ಅದನ್ನೆಲ್ಲ ಸಾರ್ಟ್ ಮಾಡಬೇಕಿತ್ತು. ಆಮೇಲೆ ಬೆಳಗ್ಗೆ ಎದ್ದೆ ಅವಳನ್ನೇ ಎದೊಳ್ಸೋಕ್ಕೂ ಆಗ್ತಿರ್ಲಿಲ್ಲ. ನಮ್ಮ ಅಮ್ಮನೇ ಬೇಕು ಅಂತ ಇದು ಮಾಡೋಳು. ಏನೇನೋ ಆಗ್ತಿತ್ತು. ಈ ವೀಕೆಲ್ಲ ಫುಲ್ಲು ಅಷ್ಟೊಂದು ಬೆಳಗಿಂದು ಮೂಡ್ ಸರಿ ಇರ್ತಿರ್ಲಿಲ್ಲ. ಅವಳದು ಒಂದು ಸ್ವಲ್ಪ ರೊಟೀನ್ನ ಸೆಟ್ ಮಾಡ್ತಾ ಇದ್ದೀವಿ ಇವಾಗ. ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅಂದರೆ ಅವಳು ಇವಾಗ 4 ವರ್ಷಕ್ಕೆ ಬಿದ್ದಿದ್ದಾಳಲ್ವಾ, ಅವಳ ಕೆಲಸ ಎಲ್ಲ ಅವಳೇ ಎಲ್ಲ ಮಾಡ್ಕೊಳ್ಳೋ ಥರ ಒಂಚೂರು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಅದೊಂಚೂರು ಟೈಮ್ ತೊಗೊಳತ್ತಲ್ವ ಮಕ್ಕಳಿಗೆ ಇನ್ನು ಸ್ಟಾರ್ಟಿಂಗಲ್ಲಿ ಅಂತ ಹೇಳ್ಬಿಟ್ಟು ಅದೊಂದು ಸ್ವಲ್ಪ ಬ್ಯುಸಿಯಾಗಿ ಹೋಗಿದ್ದೀವಿ. ನೈಟು ಬೇಗನೆ ಮಲಗ್ಸೋದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಮುಂಚೆ ಎಲ್ಲ 10-11 ಗಂಟೆ, ಯಾಕಂದರೆ ಮಧ್ಯಾಹ್ನ ಮಲ್ಕೊತಿದ್ಲಲ್ಲ ಅವಳು, ಹಂಗಾಗಿ 10-11 ಗಂಟೆ ಆಗಿಬಿಡೋದು. ಈಗ ಸ್ವಲ್ಪ ಒಂದು 8-8:15 ಊಟ ಮಾಡಿಸಿ ಮಲಗಿಸ್ಬಿಡೋಣ ಅಂತ ಹೇಳಿ ಹಾಗೆ ಇದು ಮಾಡ್ತಾಯಿದ್ದೀವಿ. ಸೊ ದಟ್ ಬೆಳಗ್ಗೆನೂ ಅವಳು ಬೇಗ ಎದ್ದೊಳ್ಬೋದು ಅಂತ ಹೇಳಿಬಿಟ್ಟು ಅದರಲ್ಲೇ ಒಂಚೂರು ಬ್ಯುಸಿಯಾಗೋಗಿದ್ವಿ. ಇನ್ಮೇಲೆ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊತಾಳೆ ಆರಾಮಾಗೆ ಅಂತ ಅನಿಸುತ್ತೆ. ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಬನ್ನಿ ಇವತ್ತಿನ ಒಂದು ವ್ಲಾಗ್ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೇಗ ಸ್ಟಾರ್ಟ್ ಮಾಡಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೋತೀನಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ, ಓಕೆನಾ? ಈಗ ಸದ್ಯಕ್ಕೆ ಇವತ್ತು ನಮ್ಮ ಮನೇಲಿ ಅವರೆಕಾಳು ಬಸ್ಸಾರು ಮಾಡ್ಕೊಂಡಿದ್ವಿ. ಅದನ್ನು ಊಟ ಮಾಡಿರೋದು ಮಧ್ಯಾಹ್ನ. ಸೊ ಬನ್ನಿ ಬೇರೆ ಏನೇನಿದೆ ಎಲ್ಲ ಇದು ಮಾಡೋಣ. ನಮ್ಮನೆಗೆ ಹೊಸ ಸೋಫಾ ಬಂದಿದೆ, ಬಟ್ ಸದ್ಯಕ್ಕೇನೂ ತೋರ್ಸೋಕೆ ಹೋಗಲ್ಲ. ಸದ್ಯಕ್ಕೆ ತುಂಬ ಕ್ಲಮ್ಸಿಯಾಗಿದೆ, ಯಾಕಂದರೆ ಇನ್ನೂ ಒಂದು ದಿವಾನ್ ಕಾಟ ನಾವು ಬೇರೆಯವ್ರಿಗೆ ಕೊಡಬೇಕು. ಅದೊಂದು, ಮತ್ತು ಇನ್ನೊಂದು ರಿಕ್ಲೈನರ್ ಇದೆ, ಅದು ನಾನು ತೆಗ್ದು ನನ್ನ ರೂಮಿಗೆ ಹಾಕಬೇಕು. ಅದಾದಮೇಲೆ ಇಲ್ಲಿಗೆ ಒಂದು ಫಿನಿಷಿಂಗ್ ಲುಕ್ ಬರೋದು. ಅಲ್ಲಿವರೆಗೂ ಏನೂ ಗೊತ್ತಾಗಲ್ಲ. ಈ 2 ರಿಕ್ಲೈನರ್ ಏನಕ್ಕೆ ಅಂತ ಹೇಳಿದ್ರೆ ಮೂವಿ ನೋಡೋಕ್ಕೆ, ನಮಗೆ ಮೂವಿ ನೋಡೋಕ್ಕೋಸ್ಕರ ಇದು ಬೇಕೇ ಬೇಕು. ಬಿಕಾಸ್ ಇದು ಕಾಲು ನಿಂತ್ಕೊಂಡು ಆರಾಮಾಗಿ ಮಲ್ಕೊಂಡು ನೋಡ್ಬೋದು. ಇನ್ನೆರಡು ನಾರ್ಮಲಾಗಿ ಕೂತ್ಕೊಳ್ಳೋಕ್ಕೆ, ಬಿಕಾಸ್ ಎನಿ ಟೈಮ್ ಇದ್ರ ಮೇಲೆ ಕೂರೋದಕ್ಕೆ ಆಗೋದಿಲ್ಲ, ಆಯಿತಾ? ಅದಕ್ಕೆ ನಾರ್ಮಲಾಗಿ ಕೂತ್ಕೊಳ್ಳೋದಕ್ಕೆ, ಕಂಫರ್ಟಬಲಾಗೆ ಕೂತ್ಕೊಳ್ಳೋದಕ್ಕೆ ಅದು. ಮತ್ತು ಯಾರು ಜನ ಎಲ್ಲ ಬಂದಾಗ ಕೂತ್ಕೊಳ್ಳೋಕ್ಕೆ ಅದು. ಅಂದರೆ ಒಂದು 4-5 ಜನ ಎಲ್ಲ ಎಕ್ಸ್ಟ್ರಾ ಬಂದುಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಈ ತೈ ಸಪೋರ್ಟ್ ಇದೆಯಲ್ಲ, ಅದು ಇಂಪಾರ್ಟೆಂಟು. ತುಂಬ ಸ್ವಲ್ಪ ದಪ್ಪ ಇರೋರು ಎಲ್ಲ ಬಂದಾಗ ತೈ ಸಪೋರ್ಟ್ ಇಲ್ಲ ಅಂದರೆ ಕೂತ್ಕೊಳ್ಳೋಕೆ ಕಂಫರ್ಟ್ ಆಗೋಲ್ಲ. ಹಾಗಾಗಿ ಅದೊಂದು ಸೋಫಾನ ನಾವು, ಅದು 2-in-1 ಸೋಫಾ ಅಂತಾರಲ್ಲ ಆ ಥರ. ಅಂದರೆ ನೀವು ಅದನ್ನು ರಿಕ್ಲೈನು ಮಾಡ್ಕೋಬೋದು ಹಿಂದೆಯಿಂದ, ಮತ್ತು ಅದನ್ನು ಬೆಡ್ ಕೂಡ ಮಾಡ್ಕೋಬೋದು. ಸೋಫಾ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿದೆ ಅದೊಂದು. ಸೊ ಇದಿಷ್ಟು ನಮ್ಮ ಮನೆಗೆ ಬಂದಿರೋದು ಇವಾಗ ಸದ್ಯಕ್ಕೆ. ನಾನು ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ, ಎಲ್ಲ ಸೆಟಪ್ ಆದಮೇಲೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಏನು ತೋರಿಸೋದಕ್ಕೆ ಹೋಗಲ್ಲ, ಓಕೆನಾ? ಬನ್ನಿ ಏನೇನಾಗುತ್ತೆ ಅಂತ ಹೇಳ್ಬಿಡ್ತೀನಿ ಇವಾಗ. ನನ್ನ ಹೇರ್ ಮೇಕಓವರ್ ಮಾಡಿಸೋ ದಿನ, ಬಿಕಾಸ್ 2026ಗೆ ಫುಲ್ ಇವತ್ತಿಂದನೇ ಪ್ರಿಪೇರ್ ಆಗ್ತಿದ್ದೀನಿ. ಸೋಮ ಕರ್ಕೊಂಡು ಹೋಗ್ತಿದ್ರೆ ನನ್ನ ಜೊತೆ. ಕೇಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೇಕ್ ಏನು ಬರ್ತಡೇಗಲ್ಲ, ನನಗೆ ಹಸಿವಾಗ್ತಿದೆ ತಿನ್ನೋಕ್ಕೆ. ಅಲ್ಲೆಲ್ಲಾದರೂ ಹೋಗು ಕೆಳಗಡೆ ಹೋಗಿ ತೆಗ್ದುಬಿಡು, ನಾನು ಆಚೆ ಇರ್ತೀನಿ. ಸೊ ನಂಗಲ್ಲೇನಾದರೂ ಹಸಿವಾದರೆ ಕಾರಲ್ಲಿ ಸುಮ್ಮನೆ ಕುತ್ಕೊಂಡು ಆರ್ಡ್ರ್ ಮಾಡಿದ್ದೆ, ಬಂದುಬಿಟ್ಟಿದೆ. ಮತ್ತು ನಾನು ಮನೆಯಲ್ಲೇ ಇಟ್ಬಿಟ್ಟವ್ರೆ ನಮ್ಮ ಪಾಪು ಬರೋಷ್ಟರಲ್ಲಿ ಫುಲ್ ತಿಂದ್ಬಿಡ್ತಿರ್ತಾಳೆ. ಅದಕ್ಕೆ ಅವಳಿಗೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ಕೊಡೋದು ಬೇಡ ಈಗ ಸದ್ಯಕ್ಕೆ ಅಂತ ಹೇಳಿ ನಾನು ತೊಗೊಂಡು ಹೋಗ್ತಾಯಿದ್ದೀನಿ ಇದನ್ನು. 1-2 ಪೀಸ್ ಆದರೆ ಓಕೆ, ಅವಳು ಫುಲ್ ತಿಂದ್ಬಿಡ್ತಾಳೆ. ಹಾಗಾಗಿ ಎಲ್ಲ ರೆಡಿಯಾಗಿದೆ, ಹೋಗೋಣ ಬನ್ನಿ. ಕಾರ್ ತೆಗಿತಿದ್ದಾರೆ ಸೋಮ, ಇವಾಗ ಹೋಗೋದು. ಹೇರ್ ಕಲರ್ ಫುಲ್ ನ್ಯೂ ಲುಕ್ ನಂದು ನೆಕ್ಸ್ಟ್ 2026ಗೆ. ಸ್ಟೇ ಟ್ಯೂನ್ ಬನ್ನಿ. ಸರಿ ಓಕೆ, ಅಲ್ಲಿ ಇನ್ನೇ ಕೇಕ್ ಇಟ್ಟಿದ್ದೀನಿ ನೋಡು, ತಿನ್ಕೊ. ಏನು ಗೊತ್ತಾ, ನಾನು ಲಾಸ್ಟ್ ಇಯರು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದೆ ಅಲ್ವಾ ಹೇರ್ನ. ಸೊ ಅದೇನಾಗಿದೆ, ನನಗಿವಾಗ ಒಂದು ಮಿಡ್ ಲೆಂತ್ವರೆಗೂ ನನಗೆ ಹೇರ್ ಗ್ರೋತ್ ಆಗಿತ್ತು.
ಸೊ ಅದೇನಾಗುತ್ತೆ ಅಂದರೆ ನೀವು ಅದು ಹೇರ್ ಗ್ರೋತ್ ಆದಾಗ ಹಂಗೆ ಬಿಟ್ಕೊಂಡ್ರೆ ಅದೊಂಥರ ಕರ್ಲಿ ಹೇರ್ ಒಂಥರ ಮತ್ತು ಸ್ಟ್ರೈಟ್ ಹೇರ್ ಒಂಥರ ಎರಡು ಡಿಫ್ರೆನ್ಸ್ ಕಾಣಿಸ್ತಾ ಇರುತ್ತೆ. ನನಗೆ ಆ ಥರ ಇಷ್ಟ ಆಗೋದಿಲ್ಲ. ಏನಂದರೆ ನೀವು ಚಾಪ್ ಮಾಡಿದಷ್ಟು ನಿಮ್ಮ ಕೂದಲು ಚೆನ್ನಾಗಿ ಬರುತ್ತೆ. ನೀವು ಆ ಟ್ರೀಟ್ಮೆಂಟ್ ಹೇರನ್ನು ಹಂಗೆ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ನಾನು ಅದನ್ನವರೆಗೂ ಚಾಪ್ ಮಾಡಿಸಿ ಮಿಡ್ ಲೆಂತ್ವರೆಗೂ ತೊಗೊಂಡು ಫ್ರಂಟಲ್ಲಿ ಫುಲ್ಲು ಫ್ರಿಂಜಸ್, ತುಂಬ ಶಾರ್ಟ್ ಫ್ರಿಂಜಸ್ನ ಕೊಡಿಸಿದ್ದೀನಿ ಈ ಸರಿ ಮಾತ್ರ. ಕೊರಿಯನ್ ಫ್ರಿಂಜಸ್ ಅಂತ ಇವಾಗ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಈ ಥರ. ಫುಲ್ ಶಾರ್ಟ್ ಫ್ರಿಂಜಸ್ನ ಕೊಡಿಸಿದ್ದೀನಿ. ಮತ್ತು ನನಗೇನು ಗೊತ್ತಾ, ಬೇಗ ಹೇರ್ ಬೆಳೆಯುತ್ತೆ, ನನಗೇನೂ ಪ್ರಾಬ್ಲಮ್ ಇಲ್ಲ. ತುಂಬ ಜನ ನಾನು ಇಷ್ಟು ಶಾರ್ಟ್ ಮಾಡಿಸಿದಾಗ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದಾಗ ತುಂಬ ಬೇಜಾರು ಮಾಡಿಕೊಂಡ್ರು. ಅಯ್ಯೋ ನಿಮ್ಗೆ ಎಷ್ಟು ಚೆನ್ನಾಗಿದೆ ನಿಮ್ಮ ಹೇರು, ಏನಕ್ಕೆ ಇಷ್ಟೊಂದು ಕಟ್ ಮಾಡಿಸ್ಬಿಡ್ತೀರಾ, ನಿಮಗೆ ಲಾಂಗ್ ಹೇರೇ ಚೆನ್ನಾಗಿ ಕಾಣೋದು ಅಂತ ಹೇಳ್ತಾಯಿದ್ರು. ನನಗೆ ಬೆಳೆಯುತ್ತೆ. ನಾನು ಲಾಸ್ಟ್ ಇಯರು ನಾನು ಅಷ್ಟೇ ಕಟ್ ಮಾಡಿಸಿದ್ದೆ. ಮತ್ತೆ ಸ್ಟ್ರೈಟ್ನಿಂಗ್ ಮಾಡಿಸಿದಾಗ ಮತ್ತೆ ತಿರ್ಗಾ ಅಷ್ಟೇ ಲಾಂಗ್ ಬಂದುಬಿಟ್ಟಿತ್ತು ಹೇರ್ ನನಗೆ. ಏನಂದರೆ ಇಟ್ ಈಸ್ ವೆರಿ ಈಸಿ ಟು ಮೇಂಟೈನ್, ಮತ್ತು ಬ್ಲೋ ಡ್ರೈ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಮತ್ತು ನೀವು ಹೆಂಗೆ ಸ್ಟೈಲಿಂಗ್ ಮಾಡಿದ್ರು ಹಂಗೆ ಕುತ್ಕೊಳ್ಳುತ್ತೆ ಹೇರು. ಇದು ನಾನು ಆಲ್ಮೋಸ್ಟ್ ಕಾಲೇಜ್ ಡೇಸ್ದು ಹೇರ್ ಸ್ಟೈಲ್ ಅಂತಲೇ ಹೇಳ್ಬೋದು. ಬಟ್ ಇಷ್ಟೊಂದು ಡೀಪ್ ಕಲರ್ ನಾನು ಫಸ್ಟ್ ಟೈಮ್ ಮಾಡಿಸಿದ್ದು. ಅದು ನನಗೇನಂದರೆ ನನಗೆ ಯಾವಾಗ ಮಾಡಿಸಿದ್ರು ನಾನು ಏನು ಮಾಡಿದ್ರು ಕ್ಲಾಸಿಯಾಗಿರಬೇಕು ಅಂತ ನನಗೆ ಆಸೆ. ಹಂಗಾಗಿ ಈ ಥರ ಕಲರ್ನ ನಾನು ಯಾವತ್ತೂ ಹಾಕ್ಸಿರ್ಲಿಲ್ಲ. ಸ್ಟ್ರೀಕ್ಸ್ ಹಾಕ್ಸ್ತಾ ಇದ್ದೆ 1-2 ಅಷ್ಟೇ. ಅದು ಬಿಟ್ಬಿಟ್ಟು ನನ್ನದು ಹೇರು ನ್ಯಾಚುರಲ್ ಹೇರ್ ಬಂದು ಜೆಟ್ ಬ್ಲ್ಯಾಕು. ಅದು ತುಂಬ ಅಂದರೆ ತುಂಬ ರೇರು. ನೀವು ನೋಡಿದರೆ ಜೆಟ್ ಬ್ಲ್ಯಾಕ್ ಹೇರು ತುಂಬ ಜನ ಹುಡುಗಿರ್ದು ಡ್ರೀಮು. ಬಟ್ ನನಗೆ ಜೆಟ್ ಬ್ಲ್ಯಾಕ್ ಇತ್ತ ಹೇರು. ಒಂಚೂರು ಕೆಂಚು ಕಲರ್ ಇಲ್ಲ. ಬಿಸಿಲಿಗೆ ಹೋದ್ರೂ ಅಷ್ಟು ಬ್ಲ್ಯಾಕು ನನ್ನ ಹೇರು. ನನಗೆ ಕಲರ್ ಹಾಕ್ಸ್ಬಿಟ್ರೆ ನನಗೆ ಆ ಒರಿಜಿನಲ್ ಕಲರು ಅದೊಂಥರ ಅದು ಹೋಗ್ಬಿಡತ್ತಲ್ವ, ಮತ್ತೆ ನಮಗೆ ಈ ಥರ ಮಾಡಿಸ್ತಾ ಇರಬೇಕು ಅಂತ ಅನಿಸುತ್ತೆ. ಮತ್ತು ಹೇರ್ ರೂಟಿಂದ ಡ್ಯಾಮೇಜ್ ಆಗುತ್ತೆ ಕಲರ್ ಹಾಕಿಸಿದಾಗ. ನನಗೆ ಕಲರಿಂಗ್ ಬಗ್ಗೆ ಗೊತ್ತಿರೋದ್ರಿಂದ ಹೇಳ್ತಿದ್ದೀನಿ. ಸೊ ಹಾಗಾಗಿ ನಂದು ಆ ಜೆಟ್ ಬ್ಲ್ಯಾಕ್ ಹೇರ್ನ ಹಾಳು ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಫೈನಲ್ ಲುಕ್ ಈ ಥರ ಬಂದಿದೆ. ಫುಲ್ಲು ಶೈನ್ ಆಗುತ್ತೆ. ಆ್ಯಂಡ್ ನಾನು ಈ ಹಾಕ್ಸಿರೋ ಕಲರು ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಕಲರು. ಏನಂದರೆ ಪದೇ ಮಾಡಿಸೋದಕ್ಕಾಗಲ್ಲ. ನಾನು ಚೆನ್ನಾಗಿರೋದು ನನ್ನ ಹೇರ್ ಹಾಳಾಗ್ಬಿಡ್ದು ಅಂತ ಹೇಳಿಬಿಟ್ಟು ತುಂಬ ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ನಾನು ಹಾಕ್ಸಿರೋದು ಈ ಕಲರ್ನ. ಓಕೆ, ನಾನು ಅಲ್ಲಿಂದ ಬರೋ ಅಷ್ಟರಲ್ಲಿ ಮನೆಗೆ ಸೋಫಾ ಡೆಲಿವರ್ ಆಗಿತ್ತು. ಅದನ್ನು ಅವರು ಎಲ್ಲ ನೀಟಾಗೆ ಅನ್ಬಾಕ್ಸ್ ಮಾಡ್ತಾಯಿದ್ರು. ಅನ್ಬಾಕ್ಸ್ ಮಾಡಿಬಿಟ್ಟು ಲಾಸ್ಟ್ ಟೈಮ್ ಬರಲಿಲ್ವಲ್ಲ, 7 ಫೀಟ್ದು ಸೋಫಾ ಬರಲಿಲ್ವಲ್ಲ, ಅದಕ್ಕೆ ಅವ್ರಿಗೆ ಸ್ಟೋರ್ ಕ್ರೆಡಿಟ್ ಕೊಟ್ಟಿದ್ರು. ಸ್ಟೋರ್ ಕ್ರೆಡಿಟ್ ಕೊಟ್ಟಾಗ ನಾವು ಬೇರೆ ಅಂದರೆ ರೀಫಂಡ್ ಕೂಡ ಕೊಡ್ತಾಯಿದ್ರು. ನಮಗೆ ರೀಫಂಡ್ ತೊಗೊಂಡು ಏನು ಮಾಡೋಣ ಸುಮ್ಮನೆ. ಮತ್ತು ನಮಗೆ ಯಾವ್ದು ಕಂಫರ್ಟಬಲ್ ಇದೆ ಅದನ್ನು ಲಾಂಗ್ ಡೇ ಹೆಡ್ ಅಷ್ಟೇ. ನನಗೆ ಇನ್ನು ತುಂಬ ಕೆಲಸ ಇದೆ. ಸೊ ನಾನೀಗೇನು ಮಾಡ್ತೀನಂದರೆ ಒಂದೇನಾದ್ರು ಫುಡ್ ಆರ್ಡ್ರ್ ಮಾಡ್ಕೊಂಬಿಡ್ತೀನಿ. ಫುಡ್ ಆರ್ಡ್ರ್ ಮಾಡಿಕೊಂಡು ತಿನ್ಕೊಂಡು ಮಾಡ್ತೀನಿ. ಫುಡ್ ಅಂದರೆ ಊಟ ಅಲ್ಲ, ಸುಮ್ಮನೆ ಹಂಗೆ ಬೇಜಾರಾಗುತ್ತಲ್ಲ ಕೆಲಸ ಹಂಗೆ ಮಾಡೋಕ್ಕೆ. ಅದಕ್ಕೆ ಏನು ಮಾಡ್ತೀನಿ, ಏನಾದ್ರು ಆರ್ಡ್ರ್ ಮಾಡಿಕೊಂಡು ತಿನ್ಕೊಂಡು ಮಾಡ್ತೀನಿ. ಬಿಕಾಸ್ ಇನ್ನೂ ಎಷ್ಟಿದೆ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡಿ, ಅದಾದಮೇಲೆ ನನ್ನ ವಾರ್ಡ್ರೋಬ್ ಕ್ಲೀನ್ ಮಾಡಿ, ಅಮ್ಮನ ವಾರ್ಡ್ರೋಬ್ ಕ್ಲೀನ್ ಮಾಡ್ಕೋಬೇಕು. ಸೊ ಹಾಗಾಗಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ ಫುಲ್ಲು. ಹೋಪ್ ನನಗೆ ಡಸ್ಟ್ ಅಲರ್ಜಿ ಆಗಿಲ್ಲ ಅಂದರೆ ಸಾಕು. ಯೂಶ್ವಲಿ ನಂಗೆ ಈ ಥರ ಬಟ್ಟೆ ಎಲ್ಲ ಮಡಚಿಬಿಟ್ರೆ ಫುಲ್ಲು ಅಕ್ಷಿ ಸ್ಟಾರ್ಟಾಗಿ ಡಸ್ಟ್ ಅಲರ್ಜಿಯಾಗಿ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ. ಅದಾಗಿಲ್ಲ ಅಂದರೆ ಸಾಕು. ಬಟ್ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಬಿಕಾಸ್ ಪಾಪ ಮಧ್ಯಾಹ್ನ ಬಂದರೆ ಮತ್ತು ನನಗೆ ಕೆಲಸ ಎಲ್ಲ ಮಾಡೋಕ್ಕೋಗ್ಬಿಡಲ್ಲ. ಸ್ಟಾರ್ಟ್ ಮಾಡೋಣ. ಇದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ, ನಾನು ಫುಲ್ಲು ನಮ್ಮ ಪಾಪುದು ಹಳೆ ಬಟ್ಟೆಗಳು ಎಲ್ಲನೂ ಎತ್ತಿಟ್ಟಿದ್ದೆ. ಅಂದರೆ ಅವಳಿಗೆ ಗಿಫ್ಟ್ ಬಂದಿರೋದಾಗಲಿ, ಅವಳು ಸಣ್ಣ ಮಗು ಇದ್ದಾಗ ಹಾಕ್ಕೊತಾ ಇದ್ದಿದ್ದು ಬಟ್ಟೆಗಳಾಗಲಿ ಎಲ್ಲ ಎತ್ತಿಟ್ಟಿದ್ದೆ, ಆಯಿತಾ. ಅದೆಲ್ಲ ಒಂಥರ ಅಲ್ಲೇ ಇಟ್ಟು ಒಂಥರ ಆಗೋಗಿತ್ತು. ಅದಕ್ಕೇ ಎಲ್ಲ ತೆಗೆದು ಒಂದು ಚೀಲ ಕಟ್ಟಿಬಿಟ್ಟು ಬೇರೆ ಮಗು ಯಾವ್ದಾದ್ರು ಕೊಟ್ಬಿಟ್ಟೆ. ಎಲ್ಲ ನೋಡಿ ಬ್ರ್ಯಾಂಡೆಡೇ, ಫಸ್ಟ್ ಕ್ರೈಯಲ್ಲಿ ತೊಗೊಂಡಿದ್ದು, ಲೆನ್ಸೊಲಿನಲ್ಲಿ ತೊಗೊಂಡಿದ್ದು, ಅಲ್ಲಿ ಆ ಥರ. ಮತ್ತು H&M ಅಲ್ಲಿ ತೊಗೊಂಡಿದ್ದೆಲ್ಲ ಬಟ್ಟೆಗಳು ಅವಳದು ಎಲ್ಲ ಎತ್ತಿಟ್ಟಿದ್ದೆ ನೀಟಾಗೆ. ಆಮೇಲೆ ಒಂದು ಸ್ವಲ್ಪ ಅದು ಐರನ್ ಇಲ್ಲ ಅಂದರೆ ಅದು ಒಂಥರ ಹಾಕೋದಕ್ಕೂ ಬರೋಲ್ಲ, ಏನಿಲ್ಲ. ಸುಮ್ಮನೆ ಈಗ ಆಗೋದು ಇಲ್ಲ, ಒಂಚೂರು ಉದ್ದ ಆಗಿಬಿಟ್ಟಿದ್ದಾಳು ಅವಳು. ಹಾಗಾಗಿ ಅವಳದು ಹಳೆ ಬಟ್ಟೆಗಳೆಲ್ಲ ಒಂದು ಕಡೆ ಸಾರ್ಟ್ ಮಾಡಿಬಿಟ್ಟು ಎಲ್ಲ ಕೊಟ್ಬಿಡೋಣ ಅಂತ ಹೇಳಿ ಒಂದು ಚೀಲ ಎಲ್ಲ ಹಾಕಿ ಎಲ್ಲ ಕೊಟ್ಬಿಟ್ಟೆ. ಯಾಕಂದರೆ ನಂದು ಬಟ್ಟೆಗಳು ಜಾಸ್ತಿ ಆಗಿದೆ. ನಾನು ಈ ನಡುವೆ ತುಂಬ ಶಾಪಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ಮಿಂತ್ರದಲ್ಲೆಲ್ಲ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತಾಯಿದ್ದೀನಿ. ಹಾಗಾಗಿ ನನ್ನ ಬಟ್ಟೆಗಳು ಇಡೋಕ್ಕೆ ನನಗೆ ಜಾಗ ಬೇಕು. ಎಲ್ಲಿ ಅಂತ ಹುಡುಕ್ತಾಯಿದ್ದೀನಿ, ಅಷ್ಟು ಜಾಗ ಬೇಕಾಗ್ತಿದೆ.
ಮುಂಚೆ ನಾನು ಅಷ್ಟೊಂದು ಬಟ್ಟೆಗಳಿಗೆಲ್ಲ ಇನ್ವೆಸ್ಟ್ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ನನಗೆ ನಾನು ವಿಶ್ ಲಿಂಕ್ ಎಲ್ಲ ಮಾಡ್ತಿದ್ದೀನಲ್ವ, ಹಾಗಾಗಿ ನನಗೆ ಒಂದು ಸ್ವಲ್ಪ ಜಾಸ್ತಿ ಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ಬೇರೆಯವ್ರ ವಿಶ್ ಲಿಂಕ್ ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅಂದರೆ ಎಲ್ಲ ಬಟ್ಟೆ ತೊಗೊಂಡು ಎಲ್ಲ ಬಟ್ಟೆ ಇಟ್ಕೋತಾರೋ ಅಥವಾ ರಿಟರ್ನ್ ಮಾಡಿಬಿಡ್ತಾರೋ ಇಮ್ಮಿಡಿಯೇಟಾಗಿ ನನಗೆ ಗೊತ್ತಿಲ್ಲ. ಬಟ್ ನಾನಂತೂ ನಾನು ತರಿಸೋ ಎಲ್ಲ ಬಟ್ಟೆಗಳು ನಾನು ಇಟ್ಕೋತಾ ಇದ್ದೀನಿ. ಹಂಗಾಗಿ ಕಷ್ಟ ಆಗ್ತಿದೆ, ಎಲ್ಲಿ ಜೋಡಿಸೋದು ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಬಟ್ ಜಾಗನೂ ಇಲ್ಲ ನನ್ನ ರೂಮಲ್ಲಿ. ಇಷ್ಟೇ ಮ್ಯಾಕ್ಸಿಮಮ್ ಇಷ್ಟೇ ನಾವು ಇದು ಫಿಲ್ ಮಾಡೋಕ್ಕಾಗೋದು. ಇನ್ನೇನು ಫಿಲ್ ಮಾಡೋಕ್ಕೆ ಇನ್ನೆಂಥದ್ದು ಇಲ್ಲ ಇಲ್ಲಿ. ಆ ಥರ ಅಲ್ಲಿಂದ ನಾವು ಐಕ್ಯಾಗೆ ಹೋಗಿದ್ವಿ. ಐಕ್ಯಾದಲ್ಲಿ ಏನಕ್ಕೆ ಅಂದರೆ ಸೋಮು ಏನೋ ನೋಡಿದ್ರಿ, ಎಂಥದ್ದು ಏನು ನೋಡೋಕೆ ಹೋದ್ವಿ ಅವತ್ತು ಆ್ಯಕ್ಚುಲಿ ಅಲ್ಲಿಗೆ. ನಮ್ಮದು ಹಾಸಿಗೆ ಇದೆಯಲ್ಲ, ಹಾಸಿಗೆದು ನೋಡಿ, ನಾನು 2 ವರ್ಷದಿಂದ ಹೇಳ್ತಾ ಇದ್ದೀನಿ. ನಮ್ಮದು ಬೆಡ್ದು ಹಿಂಗೆ ಸೆಂಟ್ರಲ್ಲಿ ಒಂದು ಬೀಮ್ ಕೊಟ್ಟಿರ್ತಾರೆ ಆಯಿತಾ. ಇದು ಸ್ಪ್ರಿಂಗ್ ಇದ್ರ ಬೆಡ್ ಅಲ್ವಾ ಇದು, ಅಂದರೆ ಸ್ಕೆಲಿಟನ್ ಬೆಡ್ ಅಲ್ವಾ. ನಾನು 6 ಮಂತಿಂದ ಹೇಳ್ತಿದ್ದೀನಿ. ಆ ಸ್ಕೆಲಿಟನ್ ಬೆಡ್ ಮಧ್ಯದಲ್ಲಿ ಆ ಬೀಮು ಬಂದಿದೆ. ಸೊ 3 ಜನ ಮಲ್ಕೊಳ್ಳೋದಕ್ಕಾಗಲ್ಲ, ಸೆಂಟ್ರಲ್ ಒಂದು ಸ್ವಲ್ಪ ಹೈಟ್ ಆದಂಗೆ ಆಗುತ್ತೆ ಅಂತ ನಾನು ಹೇಳಿದ್ರೆ, ನನ್ನ ಮಾತನ್ನ ಅವ್ರ ಕಿವಿಗೆ ಹಾಕ್ಕೊಂಡಿಲ್ಲ. ಚೇಂಜ್ ಮಾಡೋಣ ಅಂತ ಹೇಳ್ತಾಯಿದ್ರು. ಅಂದರೆ ಚೆನ್ನಾಗಿದೆಯಲ್ಲ ಅಂತ ಅವರು ಸುಮ್ಮನೆ ಇದು ಮಾಡಿದ್ರಷ್ಟೇ, ಓಕೆನಾ, ಇಗ್ನೋರ್ ಮಾಡಿದರು. ಮೊನ್ನೆ ಮಾತ್ರ ನನ್ನ ಮಗಳು ಬಂದು ಮಲ್ಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಎದ್ಬಿಟ್ಟು, ಅಯ್ಯೋ ನಂಗೆ ಸೊಂಟ ನೋವ್ತಿದೆ ಅಂತ ಹೇಳಿದ್ಲು ಅಷ್ಟೇ. ಅದಾಗಿ ನೆಕ್ಸ್ಟ್ ದಿನವೇ ರಯ್ಯ ಐಕ್ಯಾಗೆ, ಬಾಬಾ ಅದು ಹಂಗೆ ಮಲ್ಕೊಳಕ್ಕಾಗಲ್ಲ, ಪಾಪನಿಗೆ ಹೆಂಗೆ ಸೊಂಟ ನೋವು ಬರುತ್ತೆ, ಅವಳಿಲ್ಲೇ ಮಲ್ಕೊಳ್ಳೋದಲ್ವ, ಬೆನ್ನು ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ಪಟ್ಟಂತ ನೆಕ್ಸ್ಟ್ ಡೇನೇ ಕರ್ಕೊಂಡೋಗಿದ್ದಾರೆ ಐಕ್ಯಾಗೆ. ಅದನ್ನು ತೊಗೊಬರೋಣ ಬಾ ಸ್ಕೆಲಿಟನ್ನು ಇದನ್ನು ಅಂತ ಹೇಳ್ಬಿಟ್ಟು. ಹಂಗೆ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ಅದನ್ನು ನೋಡ್ಕೊಂಡೆಲ್ಲ ಹೋದ್ವಿ. ಅದನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ಆ್ಯಕ್ಚುಲಿ. ಅದರದ್ದು ಒಂದು ಕೋಡ್ ಇರುತ್ತೆ, ಅದನ್ನು ಅವ್ರಿಗೆ ಹೇಳಿದ್ರೆ ಸಾಕು, ಆನ್ಲೈನಲ್ಲಿ ಡೆಲಿವರಿ ಮಾಡ್ತಾರೆ. ಇಲ್ಲಿ ಬಂದಾಗ ಎವ್ರಿ ಟೈಮ್ ಏನಾದರೂ ಒಂದು ಇಷ್ಟ ಆಗ್ತಾನೇ ಇರುತ್ತೆ. ನಾನು ಹೇಳೋನಲ್ಲ, ಸುಮ್ಮನೆ ಅಂತೂ ಹೋಗಲ್ಲ ನಾವು. ಏನಾದ್ರು ಬಂದರೆ ಏನಾದ್ರು ಒಂದು ತೊಗೊಳ್ತೀವಿ, ಏನಾದ್ರು ಒಂದು ಶಾಪಿಂಗ್ ಮಾಡ್ತೀವಿ. ಆ ಥರ ಒಂದಿಷ್ಟು ಪರ್ಚೇಸ್ ಮಾಡಿಬಿಟ್ಟು ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಎಲ್ಲ ನಾನೇನು ಪದೇ ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಪದೇ ಬರ್ತಾ ಇರ್ತೀವಿ, ನೀವು ನೋಡ್ತಾನೆ ಇರ್ತೀರ. ಎಲ್ಲ ಥರದ ವೀಡಿಯೋಸ್ಗಳನ್ನ ನಾನು ಹಾಕಿದ್ದೀನಿ ಇಲ್ಲಿ. ಏನು ತೊಗೊಂಡ್ವಿ, ಏನು ಬಿಟ್ವಿ ಅಂತ ನಾನೆಲ್ಲ ತೋರಿಸ್ತೀನಿ. ಹಾಗಾಗಿ ಇವತ್ತೇನು ನಾನು ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ. ನನಗೆ ಒಂದು ವಾರ್ಡ್ರೋಬ್ ಬೇಕು. ಅದು ಯಾವಾಗ ಹೆಂಗೆ ಸೆಟ್ ಮಾಡ್ಕೊಳ್ಳಿ ಅಂತ ಗೊತ್ತಾಗ್ತಿಲ್ಲ. ಟೈಮ್ ಇದೆ, ಬಟ್ ನನಗೆ ಹೆಂಗೆ ಸೆಟ್ ಮಾಡ್ಕೊಳ್ಳಿ, ನನ್ನ ರೂಮಲ್ಲಿ ಜಾಗ ಇಲ್ಲ, ಏನು ಮಾಡಲಿ, ಬಟ್ಟೆಗಳು ಎಲ್ಲಿ ತುರುಕ್ಲಿ ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೀನಿ ನಾನಂತೂ. ಎಲ್ಲ ಹೊಸದೇ. ನೀವು ನೋಡಿದ್ರೆ ನಾನೇನು ತುಂಬ ಟ್ರಾವೆಲ್ ಎಲ್ಲ ಮಾಡಲ್ಲ ಜಾಸ್ತಿ. ಸೊ ನಾನು ಏನು ಮಾಡ್ತೀನಿ ಅಂದರೆ, ನಂದು ಪ್ಯಾಷನ್ನಿಗೆ ಸುಮ್ಮನೆ ಬಟ್ಟೆಗಳನ್ನ ತರಿಸಿ ನಾನು ಬರೀ ಒಂದು ಫೋಟೋಸ್ಗೋಸ್ಕರನೇ ಬಟ್ಟೆಗಳನ್ನ ತಂದು ಇಟ್ಕೊಳ್ಳೋ ಥರ ನನಗೆ ಆ ಬುದ್ಧಿ ಇದೆ. ಈಗ ಏನೋ ತುಂಬ ಟ್ರಾವೆಲ್ ಮಾಡಿದ್ರೆ ಅದೆಲ್ಲ ಓಕೆ, ಶಾಪಿಂಗ್ ಪದೇ ಮಾಡೋದು. ನಾನು ಏನೂ ಮಾಡಲ್ಲ, ಮನೇಲೇ ಇರ್ತೀನಿ, ಬಟ್ ಸ್ಟಿಲ್ ತುಂಬ ಶಾಪಿಂಗ್ ಮಾಡ್ತೀನಿ. ಮತ್ತು ನಾನೇನು ತುಂಬ ಕಾಸ್ಟ್ಲಿ ಇದೆಲ್ಲ ತೊಗೊಳ್ಳಲ್ಲ, ಇವಾಗ ಅಂದ್ಕೊಬೇಡಿ. ನಂದು ಎತ್ನಿಕ್ ವೇರ್ಸ್ ಮಾತ್ರ ಕಾಸ್ಟ್ಲಿ ಇರುತ್ತೆ. ಬಟ್ ವೆಸ್ಟರ್ನ್ ವೇರೆಲ್ಲ ತುಂಬ ಕಮ್ಮಿ ಪ್ರೈಸಲ್ಲೇ ತೊಗೋತೀನಿ ನಾನು, ಅಷ್ಟೊಂದೇನು ಜಾಸ್ತಿ ಎಲ್ಲ ತೊಗೊಳ್ಳಲ್ಲ. ಹಾಗೆ ಎಲ್ಲಿ ಇಡೋದು ಏನು ಮಾಡೋದು ಅಂತ ಗೊತ್ತಾಗದೆ ಸುಮ್ಮನೆ ಅದಕ್ಕೆ ಹುಡುಕ್ತಾ ಇದ್ದೀನಿ. ನಮ್ಮನೆ ವಾರ್ಡ್ರೋಬ್ನ ಏನಾರು ಚೇಂಜ್ ಮಾಡ್ಸೋದಾ, ಏನು ಕತೆ, ಹೆಂಗೆ ಅಂತ ಗೊತ್ತಿಲ್ಲ. ಸುಮ್ಮನೆ ಹಾಗೆ ಒಟ್ಟಿನಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಂಗೆ ಏನಂದರೆ ಕ್ಲಮ್ಸಿ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ. ಅಂದರೆ ಎಲ್ಲ ತುರ್ಕಿ ಜಾಗನೇ ಇಲ್ದಂಗೆ, ಓಡಾಡೋಕ್ಕೂ ಜಾಗ ಇಲ್ದಂಗೆ ಮಾಡ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಅದೊಂದೇ ರೀಸನು. ನೋಡಿ, ಇಷ್ಟು ಐಟಮ್ಸ್ ತೊಗೊಂಡು ಬಂದಿದ್ದೀನಿ. ಅದರಲ್ಲಿ ಒಂದು ಗೊಂಬೆನ ತೊಗೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಗೊಂಬೆ. ಅವಳಲ್ಲೇ ಮಲ್ಕೊಂಬಿಟ್ಲು. ಅವಳಿಗೋಸ್ಕರ ಅವರಪ್ಪ ಕೆಳಗಡೆ ತಲೆ ದಿಂಬಿಡೋಕ್ಕೋಸ್ಕರ ಟಾಯ್ಸ್ ತಗೊಂಡ್ರು. ಏನೋಪ್ಪ. ಆಮೇಲೆ ಎಲ್ಲ ತೊಗೊಂಡು ನಂದು ಮಿಂತ್ರಾದ ಆರ್ಡರ್ ಬಂದಿತ್ತು ಸುಮಾರು, ಅದನ್ನೆಲ್ಲ ಅನ್ಬಾಕ್ಸ್ ಮಾಡ್ತಾಯಿದ್ದೆ. ಮಿಂತ್ರಾದಲ್ಲಿ ಏನು ಗೊತ್ತಾ, ಬಿಲೋ 400-500 ರುಪೀಸ್ದೆಲ್ಲ ಬಟ್ಟೆಗಳು. ಅಷ್ಟೊಂದು ಕ್ವಾಲಿಟಿ ನನಗೆ
ಅಷ್ಟು ಚೆನ್ನಾಗಿ ಅನಿಸಲ್ಲ. ಒಂದು 800, 900, 1000 ರೇಂಜಿನ ಬಟ್ಟೆಗಳು ತುಂಬ ಚೆನ್ನಾಗಿ ಬರುತ್ತೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನಾನಿವಾಗ ಆರ್ಡ್ರ್ ಮಾಡಿರೋದೆಲ್ಲ ವಿಂಟರ್ ವೇರ್ಗಳು. ಚೆನ್ನಾಗಿ ಅಂದರೆ ನನಗೀಗ ಬೇಕಲ್ಲ, ಒಂದು ಸ್ವಲ್ಪ ತುಂಬ ಥಂಡಿ ಇದೆ, ಸ್ವೆಟರ್ಗಳು ಅದು ಇದು ಮತ್ತು ಆ ಥರದ್ದೆಲ್ಲ ತರಿಸಿದ್ದೀನಿ. ಸ್ಕರ್ಟು, ಸುಮಾರು ಬಟ್ಟೆಗಳು ತರಿಸ್ಕೊಂಡೆ. ಒಟ್ನಲ್ಲಿ ತರಿಸ್ತಾ ಇರ್ತೀನಿ, ಅವಾಗವಾಗ ತರಿಸ್ತಾ ಇರ್ತೀನಿ. ನನಗೆ ನನ್ನ ಸೋಮು ನನಗೆ ಯಾವಾಗ ದುಡ್ಡು ಕೊಡ್ತಾರೆ ಅವಾಗೆಲ್ಲ ನಾನು ಬಟ್ಟೆಗಳನ್ನ ತರಿಸ್ಕೊತೀನಿ. ಆ ಥರ ಅವ್ರು ನಂಗೆ ಶಾಪಿಂಗಿಗೆ ಅಂತ ದುಡ್ಡು ಕೊಡ್ತಾರಲ್ವ, ನೀನೇನಾದ್ರು ತೊಗೋ ಅಂತ ಮಂತ್ಲಿ ಅವಾಗೆಲ್ಲ ಬಟ್ಟೆ ಶಾಪಿಂಗ್ ಮಾಡ್ತೀನಿ. ಆಮೇಲೆ ಇನ್ನೇನು ತೊಗೋತೀನಿ, ಮನೆಗೆ ಡೆಕೋರ್ ಐಟಮ್ಸ್ಗಳು ಬರುತ್ತಲ್ಲ, ಡೆಕೋರ್ ಐಟಮ್ಸ್ಗಳು ತೊಗೋತೀನಿ ಈ ರೀತಿ. ಸೊ ಹಾಗೆ ನೋಡಿ, ಕಮಿಟ್ಮೆಂಟ್ ಇಲ್ಲದೆ ಇದ್ದಾಗ ಯು ಕ್ಯಾನ್ ಶಾಪ್ ಎನಿಥಿಂಗ್ ಯು ವಾಂಟ್. ಆರಾಮಾಗೆ ನಿಮಗೇನೂ ಇದಿಲ್ಲದೆ ಶಾಪ್ ಮಾಡಬೇಕು. ನಾನು ಯಾವಾಗಲೂ ಅದೇ ಹೇಳೋದು. ಸೊ ಯು ಫಿನಿಶ್ ಯುವರ್ ಕಮಿಟ್ಮೆಂಟ್ಸ್, ಏನೇನಿರುತ್ತೆ ಎಲ್ಲದನ್ನು ನೀವು ಆರಾಮ್ಸೆ, ನಿಮ್ಮದೊಂದು ಡ್ರೀಮ್ ಇರುತ್ತಲ್ವ, ಆ ಚೆಕ್ ಲಿಸ್ಟ್ನ ಫಸ್ಟ್ ಫಿನಿಷ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಮಾಡೋದು ಯಾವಾಗಲೂ ಮಂತ್ಲಿ ಇದ್ದೇ ಇರುತ್ತೆ. ನಿಜವಾಗ್ಲೂ ನೀವು ನೋಡಿದರೆ ನಾನು ಮುಂಚೆ ವ್ಲಾಗಲ್ಲೆಲ್ಲ ನಾನು ಬಟ್ಟೆಗಳನ್ನ ತೊಗೊಳೋದು ಎಂಟರ್ಟೈನ್ ಮಾಡ್ತಾನೇ ಇರಲಿಲ್ಲ. ಏನಕ್ಕೆಂದರೆ ಆವಾಗ ನಾವಿನ್ನು ಸೈಟ್ ತೊಗೋಬೇಕಿತ್ತು. ಈ ಮನೆ ಆಲ್ರೆಡಿ ಇತ್ತು ಬಿಡಿ. ಈ ಮನೆ ನಾನು ಆಲ್ರೆಡಿ ನನಗೆ 22 ಇಯರ್ಸ್ ಇದ್ದಾಗಲೇ ನಾವು ಮನೆ ಬೈ ಮಾಡಿಬಿಟ್ಟಿದ್ವಿ. ಸೋಮುಗೆ ಅವಾಗ 27, 28 ಇಯರ್ಸ್ ಅಷ್ಟೇ. ಅಷ್ಟು ಚಿಕ್ಕ ಏಜಿಗೆ ನಾವು ಸ್ವಂತ ಮನೇಲಿ ಇದ್ವಿ ಆಲ್ರೆಡಿ, ಆಯಿತಾ. ಅದಾದಮೇಲೆ ನಮ್ಮದು ಡ್ರೀಮ್ ಏನು ಸ್ಟಾಪ್ ಆಗಿಲ್ಲ ಅಲ್ಲ, ಮತ್ತು ಅದು ಇದು ಮಾಡಬೇಕು, ಮನೆಗೆ ಅದು ಇದು ತೊಗೋಬೇಕು. ಎಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀವಿ ರಿನೋವೇಷನ್ಗೆಲ್ಲ. ಅದಾದಮೇಲೆ ನಮ್ಮದು ಕಿಚನ್ ರಿನೋವೇಷನ್ ಮಾಡಿಸಿದ್ದೀವಿ, ಹೊಸ ಸೈಟ್ ತೊಗೊಂಡ್ವಿ. ನಾನು ಯಾವಾಗಲೂ ಅದೇ ಹೇಳೋದು, ನಿಮ್ಮದು ಫಸ್ಟ್ ಚೆಕ್ ಲಿಸ್ಟ್ಗಳನ್ನ ಮುಗಿಸ್ಬಿಟ್ರೆ ಆಮೇಲೆ ನಿಮ್ಮ ಹತ್ರ ಯು ಹ್ಯಾವ್ ಸೋ ಮೆನಿ ಟೈಮ್ ಟು ಶಾಪ್ ಎನಿಥಿಂಗ್ ಯು ವಾಂಟ್. ನಿಮ್ಮ ಹತ್ರ ಏನು ಬೇಕು ನೀವೆಲ್ಲ ತೊಗೊಳಕ್ಕಿರುತ್ತೆ. ಈಗ ನೋಡಿ ಆರಾಮ್ಸೆ ಇದ್ದೀವಿ, ಏನಿಲ್ಲ, ಇನ್ನೊಂದು ದೊಡ್ಡ ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ, ತೊಗೊಂಡ್ವಿ, ಆಯಿತು, ಫಿನಿಶ್ ಆಯಿತು. ಈಗ ನಮಗೇನು ಅಂಥ ದೊಡ್ಡ ಬೇರೆ ಕಮಿಟ್ಮೆಂಟ್ ಏನಿಲ್ಲ. ಮನೆ ಒಂದು ಕಟ್ಟಬೇಕು, ಅದನ್ನು ನಿಮಗೆ ಅತಿ ಶೀಘ್ರದಲ್ಲೇ ಹೇಳ್ತೀನಿ, ನಾವು ಯಾವಾಗ ಮನೆ ಕಟ್ಟಿಸ್ತಾ ಇದ್ದೀವಿ, ಏನು ಕತೆ ಅಂತ ಹೇಳಿಬಿಟ್ಟು ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಅದೊಂದು ಖುಷಿ ವಿಷಯನ ಹಂಚ್ಕೋತೀನಿ. ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್. ನಮ್ಮದಂತೂ ಆಲ್ ಸಾರ್ಟೆಡ್ ಅಂತ ಅಂದ್ಕೊಂಡಿದ್ದೀವಿ ಸದ್ಯಕ್ಕೆ. ಹಾಗಾಗಿ ನನಗೆ ನನಗೆ ಹ್ಯಾಪಿನೆಸ್, ನಾನು ಏನೇನು ಮಿಸ್ ಮಾಡ್ಕೊಂಡಿದ್ನೋ ಅದನ್ನೆಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ. ಅವಾಗೆಲ್ಲ ನಾನು ತುಂಬ ಕಾಂಪ್ರಮೈಸ್ ಮಾಡ್ಕೊತಾ ಇದ್ದೆ. ನಾನು ಹಠ ಮಾಡಲ್ಲ, ನಾನು ಯಾವುದೇ ವಿಷಯದಲ್ಲೂ ಅಷ್ಟೇ ತುಂಬ ಹಠ ಇಲ್ಲ ನನಗೆ. ಅಂದರೆ ಇಂಥದ್ದು ಹಿಂಗೆ ತೊಗೊಳ್ಳೇಬೇಕು, ಇಂಥದ್ದು ನಂಗೆ ಬೇಕೇ ಬೇಕು, ಈ ಟೈಮಲ್ಲೇ ಬೇಕು, ನೀನು ಕೊಡಿಸು ಅಂತೆಲ್ಲ ನಾನು ಚಿಕ್ಕ ಮಕ್ಳ ಥರ ಎಲ್ಲ ಸೋಮು ತಲೆ ಮೇಲೆ ನಿಲ್ಲೋದಾಗಲಿ ಹಾಗೆಲ್ಲ ನಾನು ಮಾಡಿಲ್ಲ ಇದುವರೆಗೂ. 7 ಇಯರ್ಸ್ ಆಫ್ ಮ್ಯಾರೇಜ್ ನಾನು ಯಾವತ್ತೂ ಹಂಗೆ ಮಾಡಿಲ್ಲ. ಅವ್ರು ಏನು ಮಾಡ್ತಿದ್ರು ಅದಕ್ಕೆಲ್ಲ ನಾನು ಸಾಥ್ ಕೊಟ್ಟಿದ್ದೀನಿ, ನಾನೇನು ಮಾಡ್ತಿದ್ದೆ ಅದಕ್ಕೆಲ್ಲ ನನಗೆ ಅವ್ರು ಸಾಥ್ ಕೊಟ್ಟಿದ್ದಾರೆ, ಆ ಥರ. ಸೊ ನಮ್ಮಿಬ್ರದ್ದು ಅದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅಂದರೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮಗೇನು ಬೇಕೆಲ್ಲ ಮಾಡ್ಬೋದಲ್ಲ. ಅವರು ಅಷ್ಟೇ, ನೀವು ನೋಡಿದರೆ ಈಗೀಗಂತೂ ತುಂಬ ಶಾಪಿಂಗ್ ಮಾಡ್ತಾರೆ ಸೋಮು. ಮುಂಚೆ ಎಲ್ಲ ನಿಜವಾಗ್ಲೂ ಹೇಳ್ತೀನಿ, ಪಾಪ ಒಂದು ವರ್ಷಕ್ಕೆ 1-2 ಜೊತೆ ಬಟ್ಟೆ ತೊಗೊತಿದ್ರು ಅಷ್ಟೇ, ಆ ಥರ. ಅಂದರೆ ಅವ್ರಿಗೆ ಹೇಗೆ ಮೆಂಟಾಲಿಟಿ ಅಂದರೆ, ನೀನು ಪದೇ ತೊಗೊಳೋದ್ಕಿಂತ ಒಂದೇ ಚೆನ್ನಾಗಿರೋ ಒಳ್ಳೊಳ್ಳೆ ಬ್ರ್ಯಾಂಡ್ ಒಂದೇ ಸರಿ ತೊಗೋ ಅಂತ. ಹುಡುಗಿರಿಗೆ ಹಂಗೆ ಆಗುತ್ತಾ, ಅಷ್ಟು ಬಟ್ಟೆಗಳು ಸಾಲತ್ತಾ, ಆಗಲ್ವೇ. ಝಾರಾ, H&M ಆ ಥರದ್ದು ಹುಡುಗರಿಗೆ ಸರಿ, ನನಗೆ ಆಗಲ್ಲ ಬಿಡಿ. ನನಗೆ ಕ್ರೇಜು ಬಟ್ಟೆಗಳದ್ದು. ಸೊ ನನ್ನ ಕೈಲಿ ಆಗೋದಿಲ್ಲ ಆ ಥರ ಶಾಪಿಂಗ್ ಮಾಡೋಕ್ಕೆ. ಸೊ ನೀನು 2 ಜೊತೆ ತೊಗೋ, ಅದರಲ್ಲಿ ನಾನು ಒಂದು 6 ಜೊತೆ ತೊಗೊಬಿಡ್ತೀನಿ ಅಂತ ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಹಾಗೆ ಮಾಲ್ಗೆ ಹೋದಾಗಲೂ ತೊಗೋತಾ ಇರ್ತೀನಿ. ನನಗೆ ಏನೇನು ಹೊಸದು ತೊಗೋಬೇಕಂತ ಅನ್ಸುತ್ತೋ ಅದೆಲ್ಲ ತೊಗೊತಾ ಇರ್ತೀನಿ. ನೋಡಿ, ಇದೊಂದು ಸ್ಟ್ರಾಬೆರಿ ಸ್ವೆಟರ್ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಆ್ಯಕ್ಚುಲಿ ನೀವು ಬಟ್ಟೆಗಳು ಹೇಗೆ ಗೊತ್ತಾ, ನೀವು ಇರೋ ಬಟ್ಟೆಗಳನ್ನ ಇದ್ದಿದ್ದೇ ಹಾಕೊಳ್ಳೋದೆಲ್ಲ ಸ್ಟೈಲಿಂಗ್. ಆ್ಯಕ್ಚುಲಿ ಆ ಇರೋವಂಥ ಬಟ್ಟೆಗಳಲ್ಲಿ ಹೆಂಗೆ ಡಿಫ್ರೆಂಟಾಗಿ ನಾವು ಯೂಸ್ ಮಾಡ್ತೀವಿ ಅದು. ಫಾರ್ ಎಕ್ಸಾಂಪಲ್, ನಾನಿವಾಗ ಹೈಟ್ ಕಮ್ಮಿ ಅಲ್ಲ, ಈ ಥರ ಸ್ವೆಟರೆಲ್ಲ ನನಗೆ ಉದ್ದ ಬರುತ್ತೆ. ಇದನ್ನು ಹೇಗೆ ನಾನು ಸ್ಟೈಲಿಂಗ್ ಮಾಡ್ಬೋದು, ಇಟ್ ಡಿಪೆಂಡ್ಸ್ ಆನ್ ಮೀ. ನಂದು ಡ್ರೆಸ್ಸಿಂಗ್ ಸೆನ್ಸ್ ಹೇಗಿರುತ್ತೆ ಅದ್ರ ಮೇಲೆ ಹೋಗುತ್ತೆ, ಆಯಿತಾ. ಇದನ್ನೆಲ್ಲ ಹಂಗೆ ತೋರಿಸ್ತಾ ಇದ್ದೆ. ಅಕ್ಕ, ಏನಕ್ಕ ಇಷ್ಟೊಂದು ಬಟ್ಟೆ ತೊಗೊಳ್ತೀರಾ ನೀವು, ಯಾವಾಗಲೂ ನಿಮ್ಮನೆ ಪಾರ್ಸೆಲ್ ಬರುತ್ತೆ ಇಷ್ಟೊಂದು ಅಂತ ಹೇಳ್ತಾ ಇದ್ಲು ಅವಳು ಕೂಡ.
ಅವ್ರ ಮನೆಯಿಂದ ನನಗಿಷ್ಟು ದೊಡ್ಡ ರೊಟ್ಟಿಗಳೆಲ್ಲ ತೊಗೊಂಡು ಬಂದು ಕೊಟ್ಟಿದ್ಲು. ಅದನ್ನೆಲ್ಲ ಊಟಕ್ಕೆ ತಿಂದು ಅದ್ರ ಜೊತೆ ನಾವೇ ಮನೇಲಿ ಚಟ್ನಿ ಎಲ್ಲ ಮಾಡಿ ಇಟ್ಕೊಂಡಿದ್ವಿ ಅಮ್ಮ, ಅದನ್ನೆಲ್ಲ ತಿಂದು ಇವಾಗ ಮತ್ತೆ ನಾನು ನೈಟು ವ್ಲಾಗ್ನ ಎಂಡ್ ಮಾಡಿ ಮತ್ತು ತಿರ್ಗಾ ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ ಮಾಡ್ತಿದ್ದೀನಿ. ಅದು ಆಲ್ಮೋಸ್ಟ್ 3 ಡೇಸ್ ಗ್ಯಾಪ್ ಆಗಿತ್ತಲ್ವ, 3 ಡೇಸ್ ಗ್ಯಾಪ್ದು ಫುಲ್ ಮಾಡಿರೋದು ಇದು ನನ್ನ ವ್ಲಾಗ್ ಆಯಿತಾ. ಇನ್ಸ್ಟಾಮಾರ್ಟಿಂದ ಫ್ರೂಟ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ. ಭಯಂಕರ ಫ್ರೂಟ್ಸ್ ಇವಾಗ ಸೀಸನ್ ಚೆನ್ನಾಗಿದೆ, ಒಳ್ಳೊಳ್ಳೆ ಫ್ರೂಟ್ಸ್ಗಳದ್ದು. ಅದಕ್ಕೆ ಎಷ್ಟೊಂದು ಫ್ರೂಟ್ಸ್ಗಳನ್ನ ಆರ್ಡ್ರ್ ಮಾಡಿದ್ದೆ. ಎಲ್ಲ ಪಾಪು ತಿಂತಾಳೆ, ಎಲ್ಲ ಫ್ರೂಟ್ಸ್ಗಳು ತಿಂತಾಳೆ. ನನ್ನ ಮಗು ಏನು ಗೊತ್ತಾ, ಅವಳಿಗೆ ನಾವೇನು ಜಂಕ್ ಯಾವಾಗಲೂ ಕೊಡೋಲ್ಲ. ಅವಳದು ಒಂದಿದೆ ಟೈಮಿಂಗು, ಆ ಟೈಮಿಂಗಲ್ಲಿ ಅಷ್ಟೇ ಅವಳದು ಜಂಕು. ಇವಾಗ ಜ್ವರ ಬಂದಿರುತ್ತಾ, ಜ್ವರದ ಬಾಯಿಗೆ ಒಂದು ಸ್ವಲ್ಪ ಚಿಪ್ಸು ಅದು ಇದು ಏನಾದ್ರು ಅಭ್ಯಾಸ ಮಾಡಿಬಿಡ್ತೀವ, ಕರೆಕ್ಟಾಗಿ ಒಂದು ವಾರ ಹಾಗೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾಳೆ ಅಷ್ಟೇ. ಅದು ಬಿಟ್ಟರೆ ಇವಾಗ ನೋಡಿ ಆರಾಮಾಗಿದ್ದಾಗ ಅವಳು ಏನೂ ಕೇಳಲ್ಲ. ಚಾಕ್ಲೇಟ್ ಆಗಲಿ, ಚಿಪ್ಸ್ ಆಗಲಿ, ಬಿಸ್ಕೆಟ್ಸ್ ಆಗಲಿ, ಕೇಕ್ ಅವೆಲ್ಲ ಏನೂ ಕೇಳೋದಿಲ್ಲ ಅವಳು. ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತಿಂತಾಳೆ. ಆ ರೀತಿ ಅವಳದೊಂದು ಟೈಮಿಂಗ್ ಇದೆ, ಆ ಟೈಮಿಂಗ್ ಬಿಟ್ಬಿಟ್ಟು ಅವಳು ಅದನ್ನ ಇದು ಮಾಡಲ್ಲ. ಆಮೇಲೆ ಏನೂ ಅಷ್ಟೇ ಅಡಿಕ್ಟ್ ಆಗಲ್ಲ ಅವಳು. ಇಂಥದ್ದೇ ಹಿಂಗೆ ಬೇಕು ಅಡಿಕ್ಷನ್ ಇಲ್ಲ ಅವಳಿಗೆ ಯಾವುದ್ರಲ್ಲೂ ಕೂಡ. ಆ ಥರ ಇದೆ. ಸೊ ಫ್ರೂಟ್ಸು ಹಂಗೆ ತಿಂತಾಳೆ. ಮನೆ ಊಟ ಚೆನ್ನಾಗಿ ಮಾಡ್ತಾಳೆ. ನಾವೇನು ಅವಳನ್ನೆಲ್ಲೂ ಆಚೆ ಕರ್ಕೊಂಡೋಗಲ್ಲ ಜಾಸ್ತಿ. ನೀವು ನೋಡಿದರೆ ಅಂದರೆ ಸಂಜೆ ಟೈಮು ಏನೋ ಸ್ನ್ಯಾಕ್ಸ್ ತಿನ್ಕೊಬರೋಕ್ಕೆ ಅಂದ್ಬಿಟ್ಟು ನಾವು ಹೋಗಲ್ಲ, ಅವಳನ್ನೂ ಎಲ್ಲೂ ಕರ್ಕೊಂಡೋಗಲ್ಲ. ಕರ್ಕೊಂಡೋದ್ರೂ ಕಬ್ಬಿನ ಜ್ಯೂಸು ಅಂಥದ್ದೇನಾದರೂ ಕೊಡಿಸ್ಬಿಡ್ತೀವಿ ಆ ರೀತಿ. ಸೊ ಹಿಂಗೆ ಅವಳದು ರೊಟೀನು. ಮಿಲ್ಕ್ ಶೇಕು ಆ ಥರದ್ದೇನಾದ್ರು ಕೊಡಿಸ್ತಾ ಇರ್ತೀವಿ. ಐಸ್ ಕ್ರೀಮು ತಿಂತಾಳೆ ಗೈಸ್ ಅವಳು. ಐಸ್ ಕ್ರೀಮು ಎಲ್ಲ ತಿಂತಾಳೆ. ಅವಾಗ ಅವಳಿಗೆ ಶೀತ ಎಲ್ಲ ಏನೂ ಬರೋಲ್ಲ. ಆದರೆ ಅವಳಿಗೆ ಶೀತ ಎಲ್ಲ ಬರೋದು ಯಾವಾಗ ಗೊತ್ತಾ, ಸ್ಕೂಲಲ್ಲಿ ಯಾರಿಗಾದ್ರೂ ಇದ್ದಿದ್ದು ಹಂಗೆ ಸ್ಪ್ರೆಡ್ ಆಗಿದಾಗ ಬರುತ್ತೆ ಅವಳಿಗೆ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಮನೇಲಿದ್ದಾಗಲೂ ಅಷ್ಟೇ ಫ್ರಿಜ್ ಐಟಮ್ಸ್ ಹಂಗಂಗೆ ಎತ್ಕೊಂಡು ತಿಂತಾಳೆ. ಸೌತೆಕಾಯಿ ಅದೆಲ್ಲ ಹಂಗಂಗೆ ತಿಂತಾಳೆ ಅವಳು. ಅವಾಗ ಏನೂ ಅವಳಿಗೆ ಶೀತ ನಾವು ಫೇಸ್ ಮಾಡಿಲ್ಲ. ಸ್ಕೂಲ್ಗೆ ಹೋಗಿ ಬಂದರೆ ಸಾಕು, ಇವಾಗ ಯಾವ್ದಾರು ಬೇರೆ ಮಕ್ಕಳಿಗಿದ್ದರೆ ಅವಳಿಗೆ ಹಂಗೆ ಬರುತ್ತೆ ಆ ರೀತಿ. ಅಷ್ಟೇ ಗೈಸ್ ಇವತ್ತಿನ ವ್ಲಾಗು. ಮತ್ತೊಂದು ಹೊಸ ವ್ಲಾಗಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ 2026ಅಲ್ಲಿ ತುಂಬ ಎಕ್ಸೈಟಿಂಗ್ ನ್ಯೂಸ್ಗಳು ನಿಮ್ಮ ಜೊತೆ ಶೇರ್ ಮಾಡೋಕ್ಕಿದೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್ ಆ್ಯಂಡ್ ಟೇಕ್ ಕೇರ್. ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾಳೆ ಸಿಗೋಣ. ಓಕೆ, ಟಾಟಾ ಆ್ಯಂಡ್ ಟೇಕ್ ಕೇರ್.